25-26ನೇ ಸಾಲಿನ ಬಸವ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನವನ್ನು ಮಾಡಿದೆ. ಅದರ ಪುರಸ್ಕೃತರು ಶ್ರೀ ಸಿದ್ದರಾಮ ಶರಣರು. ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸಿದ್ದರಾಮ ಶರಣರಂತೆ ನಾವೆಲ್ಲರೂ ಕೂಡ ಬಸವಣ್ಣವರು ಯಾವ ಕನಸನ್ನು ಕಂಡಿದ್ರು ಸಮಾಜದ ಬಗ್ಗೆ, ಅಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಸಿದ್ದರಾಮ ಶರಣರಿಗೆ ಇನ್ನೂ ಹೆಚ್ಚಿನ ಆಯುಸ್ಸು ಆರೋಗ್ಯ ದೊರಕಲಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಪರವಾಗಿ, ನಾಡಿನ ಜನತೆಯ ಪರವಾಗಿ ಶುಭ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಇನ್ನಷ್ಟು ಸಾಮಾಜಿಕ ಕೆಲಸವನ್ನು ಮಾಡಲಿ, ಬಸವಣ್ಣವರ ದಾರಿನಲ್ಲಿ ದೃಢವಾದಂಥ ಹೆಜ್ಜೆಯನ್ನು ಇಡಲಿ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ನಮ್ಮ ಸಾಮಾಜಿಕ ಅವ್ಯವಸ್ಥೆ ಏನಿದೆ, ಜಾತಿ ವ್ಯವಸ್ಥೆ ಏನಿದೆ, ಅಸಮಾನತೆ ಏನಿದೆ, ಮೂಢನಂಬಿಕೆಗಳೇನಿದ್ದಾವೆ, ಇವುಗಳ ವಿರುದ್ಧವಾಗಿ ಹೊಸ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಬಸವಣ್ಣವರು ತಳ ಸಮುದಾಯದಿಂದ ಬಂದಂಥವರಲ್ಲ, ಅವರು ಬ್ರಾಹ್ಮಣ ಜಾತಿನಲ್ಲೇ ಹುಟ್ಟಿದವರು. ಆದರೆ ಯಾವತ್ತೂ ಕೂಡ ಜಾತಿಯನ್ನು ತಿರಸ್ಕಾರ ಮಾಡಿ ಅಸ್ಪೃಶ್ಯ ಜಾತಿನಲ್ಲಿ ಹುಟ್ಟಿದೆ ಅಂತ ಹೇಳ್ಕೊಳ್ತಕ್ಕಂಥದ್ದು ಬಸವಣ್ಣವರು. ಅಸ್ಪೃಶ್ಯ ಜಾತಿನಲ್ಲಿ ನಾನು ಹುಟ್ಟಿದ್ದೇನೆ ಅಂತ ಹೇಳ್ಕೊಂಡವರು ಬಸವಣ್ಣವರು ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅಂತಕ್ಕಂಥದ್ದು. ಯಾವತ್ತೂ ಕೂಡ ಬಸವಣ್ಣವರು ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಒಳಗಡೆ, ವರ್ಣ ವ್ಯವಸ್ಥೆ ಒಳಗಡೆ ನಾನು ಮೇಲ್ಜಾತಿಯವನು ಅಂತಕ್ಕಂಥ ಹೇಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಸಮಾಜದ ಪರಿವರ್ತನೆ ಆಗಬೇಕು, ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಹೋಗಬೇಕು, ವರ್ಗ ವ್ಯವಸ್ಥೆ ಹೋಗಬೇಕು, ಮೂಢನಂಬಿಕೆಗಳು ಹೋಗಬೇಕು. ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದರು ಬಸವಣ್ಣವರು. ಕರ್ಮ ಸಿದ್ಧಾಂತ ಇದೆಯಲ್ಲ, ನಾನು ಇಂದಿನ ಜನ್ಮದಲ್ಲಿ
ಅನೇಕ ಪಾಪದ ಕೆಲಸಗಳನ್ನೆಲ್ಲ ಮಾಡಿಬಿಟ್ಟಿದ್ದೆ. ಅದಕ್ಕೆ ಈ ಜನ್ಮದಲ್ಲಿ ಈ ರೀತಿಯಾಗಿ ಹುಟ್ಟಿದ್ದೀನಿ ನಾನು. ಆ ಪಾಪದ ಕೆಲಸಗಳು ಪ್ರಭಾವ ಈ ಜನ್ಮದಲ್ಲಿ ಕೂಡ ನನ್ನ ಮೇಲೆ ಬಿದ್ದಿದೆ. ಅದಕ್ಕೋಸ್ಕರವಾಗಿ ನಾನು ಈ ಥರ ಹುಟ್ಟಿದ್ದೀನಿ. ಇದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ರು. ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ, ಯಾವ ಜನ್ಮನೂ ಇಲ್ಲ. ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿದ್ದೆ, ಅದಕ್ಕೋಸ್ಕರವಾಗಿ ಈ ಥರ ನೀನು ಯಾಕಪ್ಪ ಅವಿದ್ಯಾವಂತನಾಗಿದೆಯಾ, ನೀನು ಯಾಕಪ್ಪ ಬಡವನಾಗಿದೆಯಾ, ಹೊಟ್ಟೆಗಿಲ್ಲ ನಿನಗೆ ಯಾಕೆ ಸೂರಿಲ್ಲ, ನಿನಗೆ ಯಾಕೆ ಆಸ್ತಿ ಇಲ್ಲ ಅಂತಂದರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿದ್ದೆ, ಅದಕ್ಕೋಸ್ಕರವಾಗಿ ಈ ಜನ್ಮದಲ್ಲಿ ಹಿಂಗೆ ಹುಟ್ಟಿದ್ದೀನಿ. ಇದನ್ನು ಪಟ್ಟಭದ್ರರು ಹಿತಾಸಕ್ತರು ಹುಟ್ಟಾಕಿರ್ತಕ್ಕಂಥದ್ದೇ ಹೊರತು ಇದು ಸತ್ಯ ಅಲ್ಲ ಅಂತಕ್ಕಂಥದ್ದನ್ನು ಬಸವಾದಿ ಶರಣರು ಸಾರಿ ಸಾರಿ ಹೇಳಿದರು. ಯಾವುದು ಸತ್ಯ ಅಲ್ಲ.